ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಒಂದು ಸಣ್ಣ ಪ್ರಾಜೆಕ್ಟ್ನ ಡೆವಲಪ್ ಮಾಡ್ತಿದ್ವಿ. ಅದು ಏನು ಅಂತ ಅಂದರೆ ಕ್ಯಾಲ್ಕುಲೇಟರ್. ಸೊ ನಾವಿವತ್ತು ಪೈಥಾನ್ ಕ್ಯಾಲ್ಕುಲೇಟರ್ನ ಡೆವಲಪ್ ಮಾಡ್ತಿದ್ವಿ. ಸೊ ಫಸ್ಟಿಗೆ ನಾವು ಏನು ಪ್ರಿಂಟ್ ಮಾಡ್ತಿದ್ದೀವಿ ಅಂತ ಅಂದರೆ ವೆಲ್ಕಮ್ ಟು ಅವರ್ ಕ್ಯಾಲ್ಕುಲೇಟರ್. ಇದೊಂದು ಸ್ವಲ್ಪ ಎಫೆಕ್ಟಿವ್ ಆಗಿರಲಿ ಅಂತ ನಾನು ವೆಲ್ಕಮ್ ಟು ಅವರ್ ಕ್ಯಾಲ್ಕುಲೇಟರ್ ಅಂತ ತೊಗೊತಿದ್ದೀನಿ. ಸೊ ನೆಕ್ಸ್ಟ್ ನಮಗೆ 2 ನಂಬರ್ಸ್ ಬೇಕು ಅಲ್ಲ. ಸೊ ನಾವು ಏನಾದರೂ ಇನ್ಪುಟ್ ಆಗಿ ಕೀಬೋರ್ಡಿಂದ ಇನ್ಪುಟ್ ಕೊಡಬೇಕು ಅಂತ ಅಂದರೆ ನಾವು ಇನ್ಪುಟ್ ಫಂಕ್ಷನ್ನ ಬಳಸ್ತಿದ್ದೀವಿ. ಯಾಕೆ ಅಂತ ಅಂದರೆ ಇನ್ಪುಟ್ ಫಂಕ್ಷನ್ನ ಪೈಥಾನಿಗೆ ಹೆಂಗೆ ಅರ್ಥ ಆಗುತ್ತೆ ಅಂತ ಅಂದರೆ, ಸೊ ಈಗ ಯೂಸರ್ ಏನೋ ಕೊಡ್ತಿದ್ದಾರೆ ಕೀಬೋರ್ಡಿಂದ, ಸೊ ಆ ಥರ ಅದು ವರ್ಕ್ ಆಗುತ್ತೆ. ಸೊ ನಾವು ನೆಕ್ಸ್ಟು ಯೂಸರಿಗೆ ಆಪ್ಷನ್ಸ್ನ ಕೊಡಬೇಕಲ್ಲ. ಸೊ ಅದಕ್ಕೆ ನಾವು ಇದನ್ನು ಪ್ರಿಂಟ್ ಮಾಡ್ತಿದ್ದೀವಿ. ಏನು ಅಂತ ಅಂದರೆ ಸೆಲೆಕ್ಟ್ ದ ಆಪರೇಷನ್ಸ್ ಬಿಲೋ ಅಂತ ಕೊಟ್ಟು ಒಂದು 5 ಏನೋ ನಾನು ಚೂಸ್ ಮಾಡಿದ್ದೀನಿ. ಅದರಲ್ಲಿ ಫಸ್ಟ್ ಒನ್ ಬಂದುಬಿಟ್ಟು ಅಡಿಷನ್ನು, ಸಬ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಷನ್ನು, ಡಿವಿಷನ್ ಮತ್ತು ರಿಮೈಂಡರ್. ನಾನು ರಿಮೈಂಡರ್ಗೆ ಯಾವ ಫಂಕ್ಷನ್ ಬಳಸಬೇಕು, ಯಾವ ಆಪರೇಷನ್ ಬಳಸಬೇಕಂತ ಓದ್ ಕ್ಲಾಸಲ್ಲಿ ಹೇಳಿದ್ದೆ. ಅದು ಯಾವುದು ಅಂತ ಅಂದರೆ ಮಾಡ್ಯುಲೋ ಆಪರೇಟರ್, ದಟ್ ಈಸ್ ಪರ್ಸೆಂಟೇಜ್ ಸಿಂಬಲ್ನ ಯೂಸ್ ಮಾಡ್ತೀವಿ. ಅದಾದಮೇಲೆ ಸೊ ನಾವು ನೆಕ್ಸ್ಟು ಚಾಯ್ಸ್ ಅನ್ನೋ ವೇರಿಯಬಲ್ನ ತೊಗೊತಿದ್ದೀವಿ. ಏನಕ್ಕೆ ಅಂತ ಅಂದರೆ ಇವಾಗ ನಾವು ಎಂಟರ್ ಮಾಡಬೇಕಲ್ಲ, ಚಾಯ್ಸ್ ಎಂಟರ್ ಮಾಡಿದರೆ ಅದು ಯಾವುದು ಅಂತ ಗೊತ್ತಾಗುತ್ತೆ. ಸೊ ಇನ್ಪುಟ್ ನಾವು ಇದನ್ನು ಅಷ್ಟೇ ನಾವು ಇಂಟಿಗೆ ಕನ್ವರ್ಟ್ ಮಾಡ್ತಿದ್ವಿ. ಸೊ ನಾರ್ಮಲ್ ಆಗಿ ಇನ್ಪುಟ್ ಫಂಕ್ಷನ್ನ ನಾವು ಬಳಸ್ತಿದ್ದೀವಿ, ಏನು ಯಾವುದಕ್ಕೂ ಕನ್ವರ್ಟ್ ಮಾಡ್ತಿಲ್ಲ ಅಂತಂದರೆ ಅದು ಸ್ಟ್ರಿಂಗಾಗಿ ಕನ್ವರ್ಟ್ ಆಗಿಬಿಡುತ್ತೆ, ಸ್ಟ್ರಿಂಗಲ್ಲೇ ಇರುತ್ತೆ ಅದು. ಸೊ ನಾವು ಅದಕ್ಕೆ ಸ್ಟ್ರಿಂಗ್ ಇರೋದನ್ನ ಇಂಟೀಜರ್ ಆಗಿ ನಾವು ಕನ್ವರ್ಟ್ ಮಾಡ್ತಿದ್ದೀವಿ. ಸೊ ನೆಕ್ಸ್ಟ್ ನಮಗೆ ಚಾಯ್ಸ್ 1 to 5 ಇದು ಇನ್ಮೇಲಿಂದ ನಮಗೆ ಕಂಡೀಷನಲ್ ಸ್ಟಾರ್ಟ್ ಆಗ್ತಿದೆ. ಫಸ್ಟ್ ಬಂದುಬಿಟ್ಟು ಇಫ್. ಎಲ್ಲರಿಗೂ ಗೊತ್ತಿರುತ್ತೆ ಇಫ್ ಎಲ್ ಸ್ಟೇಟ್ಮೆಂಟ್ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಇಫ್ ಕಂಡೀಷನ್ ನಾವೇನಾದರೂ ಕಂಡೀಷನ್ ಕೊಡಬೇಕು ಇಫಲ್ಲಿ, ಅಕಸ್ಮಾತ್ ಅದು ಏನಾದರೂ ಟ್ರೂ ಆಯಿತು ಅಂತಂದರೆ ಆ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ನೆಕ್ಸ್ಟು ಎಲ್ಸ್ ಅಂತ ಅಂದರೆ ಇಫ್ ಕಂಡೀಷನ್ ಆಗಲಿಲ್ಲ ಅಂತ ಅಂದರೆ ನೆಕ್ಸ್ಟು ಎಲ್ಸ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ನಾವು ಇಫ್ ಚಾಯ್ಸ್ ಇಸ್ ಈಕ್ವಲ್ ಟು 1, ಇವಾಗ ಯೂಸರ್ ಚಾಯ್ಸ್ ಎಂಟರ್ ಮಾಡ್ತಾರೆ, ಅದು ಏನಾದರೂ ಫಸ್ಟ್ ಆಗಿತ್ತು ಅಂತ ಅಂದರೆ ನಾವು ರಿಸಲ್ಟ್ ಅನ್ನೋ ವೇರಿಯಬಲಲ್ಲಿ ಅದು ಆಪರೇಷನ್ ಇಲ್ಲಿ ನಡೆಯುತ್ತೆ. ನಾವು ಯಾವಾಗಲೂ ಫ್ರಂಟ್ ಎಂಡಲ್ಲೇ ನೋಡಿ ಅಭ್ಯಾಸ ಇದೆಲ್ಲ, ಇದು ಬ್ಯಾಕ್ ಎಂಡಲ್ಲೇ ನಾವು ತಿಳ್ಕೊಂಡ್ವಿ ಅಂತ ಅಂದರೆ ಫುಲ್ ಈಸಿ ಆಗುತ್ತೆ ನಮಗೆ. ಇದು ರಿಸಲ್ಟ್ ಅನ್ನೋ ವೇರಿಯಬಲಲ್ಲಿ ನಾವು n+s ಅಂತ ಅಂದರೆ n+s ನಾವು ಸ್ಟಾರ್ಟಿಂಗ್ ನೋಡ್ದಂಗೆ ಫಸ್ಟ್ ನಂಬರ್ ಮತ್ತು ಸೆಕೆಂಡ್ ನಂಬರ್ ಅವೆರಡು ಆ್ಯಡ್ ಆಗ್ತಿದ್ದಾವೆ, ಆಯಿತಾ. ಸೊ ನೆಕ್ಸ್ಟ್ ನಮಗೆ ಎಲಿಫ್ ಅಂತ ಬಳಸಿದ್ದೀವಿ. ಎಲಿಫ್ ಅಂತ ಅಂದರೆ ಇವಾಗ ನಮಗೆ ಚಾಯ್ಸಸ್ ಭಾಳ ಇದ್ದಾವೆ, 1 to 5 ಪೂರ ಚೂಸ್ ಮಾಡಬೇಕಲ್ಲ. ಸೊ ಅದಕ್ಕೆ ನಾವು ಎಲಿಫ್ ಕಂಡೀಷನ್ನ ಬಳಸ್ತಿದ್ದೀವಿ. ಇವಾಗ ಅವರು ಯೂಸರ್ ಇನ್ಪುಟ್ ಏನಾದರೂ 2 ಕೊಟ್ಟಿದ್ರು ಅಂತ ಅಂದರೆ ಇದು ಎಕ್ಸಿಕ್ಯೂಟ್ ಆಗುತ್ತೆ. ಸೊ n-s ಅಂತ ಆಗುತ್ತೆ. ಸೊ ನಾನು ಓದ್ ಕ್ಲಾಸಲ್ಲಿ ಎಲ್ಲ ಆಪರೇಷನ್ಸು ಯಾವ ಥರ ಬಳಸೋದು ಅಂತ ಹೇಳಿದೆ. ಸೊ ಅದೇ ಥರ ಇಫ್ ಚಾಯ್ಸ್ ಇಸ್ ಈಕ್ವಲ್ ಟು 3 ಆಯಿತು ಅಂತಂದರೆ n×s ಅಂದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ನಮಗೆ ನೆಕ್ಸ್ಟ್ ಬರೋದು ಭಾಳ ಇಂಪಾರ್ಟೆಂಟ್ ಅಂತ ಅಂದರೆ ಇವಾಗ ಚಾಯ್ಸ್ 4 ನಾನು ಓದ್ ಕ್ಲಾಸಲ್ಲೇ ಹೇಳಿದೆ. ಯಾಕೆ ಅಂತಂದರೆ ಡಿವಿಷನ್ ಆಪರೇಟರ್ ಬಳಸಬೇಕಾದ್ರೆ ನಾವು ಹುಷಾರಾಗಿರಬೇಕು. ಸೊ ಇದರಲ್ಲಿ ನಾನು ಮತ್ತೆ ಕಂಡೀಷನ್ ಕೊಡ್ತಿದ್ದೀನಿ. ಏನು ಅಂತಂದರೆ ಎಲ್ಲದರಲ್ಲೂ ರೂಲ್ ಇದೆ ನಮಗೆ, ಡಿವಿಷನ್ ಬೈ 0 ಈಸ್ ಇನ್ಫಿನಿಟಿ ಆಗುತ್ತೆ. ಬಟ್ ಪೈಥಾನಿಗೆ ಗೊತ್ತಿರಲ್ಲ ಇನ್ಫಿನಿಟಿ ಬರುತ್ತೆ ಅಂತ, ಅದು ಟೈಪ್ ಎರರ್ ಅಂತ ತೋರಿಸ್ಬಿಡುತ್ತೆ. ಸೊ ಅದಕ್ಕೆ ನಾವು ಸ್ಟಾರ್ಟಿಂಗ್ಗೆ ಡಿಫೈನ್ ಮಾಡ್ಕೊತಿದ್ವಿ. ಏನು ಅಂತಂದರೆ ಎಸ್ ಅಂತಂದರೆ ಸೆಕೆಂಡ್ ನಂಬರು ನಮಗೆ 0 ಆಗಿರಬಾರ್ದು. ಸೊ ಆ ಥರ 0 ಆಗಿಲ್ಲ ಅಂತ ಅಂದರೆ ಅದು ಡಿವಿಷನ್ ಆಗುತ್ತೆ. ಸೊ ರಿಸಲ್ಟ್ ಇಸ್ ಈಕ್ವಲ್ ಟು n/s ಮತ್ತೆ ಪ್ರಿಂಟ್ ಮಾಡ್ತಿದ್ದೀವಿ ರಿಸಲ್ಟ್ನ. ಸೊ ಇಲ್ಲ ಅದು ಆಗಿಲ್ಲ, ಎಸ್ 0 ಆಯಿತು ಅಂತ ಅಂದರೆ ಅವಾಗ ಏನು ಪ್ರಿಂಟ್ ಆಗ್ತಿದೆ, ಪ್ಲೀಸ್ ಎಂಟರ್ ದ ಸೆಕೆಂಡ್ ನಂಬರ್ ಗ್ರೇಟರ್ ದ್ಯಾನ್ 0 ಅಂತ ಇದೆ. ಸೊ ನೆಕ್ಸ್ಟ್ ನಮಗೆ 5th ಕಂಡೀಷನ್ ಬಂದುಬಿಟ್ಟು ರಿಮೈಂಡರ್. ನಾವು ರಿಮೈಂಡರ್ನ ಮಾಡಬೇಕು ಅಂತ, ರಿಮೈಂಡರ್ನ ಪ್ರಿಂಟ್ ಮಾಡಬೇಕು ಅಂತಂದರೆ ಮಾಡ್ಯುಲೋ ಆಪರೇಟರ್ ಬಳಸ್ತಿದ್ದೀವಿ. ಸೊ ಇದರಲ್ಲೂ ಅದೇ ಕಂಡೀಷನ್ ಕೊಡ್ತಿದ್ದೀನಿ. ಯಾಕೆ ಅಂತ ಅಂದರೆ ರಿಮೈಂಡರಲ್ಲಿ 2 ನಂಬರ್ನ ಡಿವೈಡ್ ಮಾಡಿ ಅದರಲ್ಲಿ ಏನು ರಿಮೈಂಡರ್ ಬರುತ್ತೆ ಅದನ್ನು ಪ್ರಿಂಟ್ ಆಗ್ತಿದೆ. ಸೊ ಅದಕ್ಕೂ ನಾವು ಕಂಡೀಷನ್ ಕೊಡಬೇಕು, ಸೆಕೆಂಡ್ ನಂಬರ್ 0 ಆಗಿರಬಾರ್ದು ಅಂತ. ಸೊ ಅದೇ ಥರನೇ ನಾವು ಇಲ್ಲಿ ಪ್ರಿಂಟ್ ಮಾಡ್ತಿದ್ವಿ. ಸೊ ಇದೆಲ್ಲ ಕಂಡೀಷನ್ಸ್ ಮುಗ್ದಾದ್ಮೇಲೆ ಈಗ ಇದು ಇನ್ಪುಟ್ ಯೂಸರ್ ಇನ್ಪುಟ್ ಏನಾದರೂ 6, 7, 8 ಈ ಥರ ಕೊಟ್ಬಿಟ್ರು ಅಂತ ಅಂದರೆ ಅವಾಗ ಏನಾಗಿರುತ್ತೆ, ಪ್ಲೀಸ್ ಎಂಟರ್ ದ ಚಾಯ್ಸ್ ಫ್ರಮ್ 1 to 5 ಅಂತ ಕೊಟ್ಟಿದ್ವಿ. ಯಾಕೆ ಅಂತಂದರೆ ನಮಗೆ ಇಫ್ ಸ್ಟಾರ್ಟಿಂಗಲ್ಲಿದೆ, ಅದ್ರ ಮಧ್ಯಕ್ಕೆಲ್ಲ ನಮಗೆ ಎಲಿಫ್ ಅಂತ ಬಳಸಿದ್ದೀವಿ. ಯಾಕೆ ಅಂತಂದರೆ ಅದು ಕಂಡೀಷನ್ಸ್ ಎಲ್ಲ ಚೆಕ್ ಆಗ್ತಿದೆ. ಸೊ ನೆಕ್ಸ್ಟ್ ನಮಗೆ ಫೈನಲಿ ಆ ಯೂಸರು ಏನಾದರೂ ಬೇರೆ ಇನ್ಪುಟ್ ಕೊಟ್ಟರು ಅಂತ ಅಂದರೆ ಅವಾಗ ಏನಾಗಿರುತ್ತೆ, ಅವಾಗ ನಮಗೆ ಔಟ್ಪುಟ್ಟು ಪ್ಲೀಸ್ ಸೆಲೆಕ್ಟ್ ದ ಚಾಯ್ಸ್ ಫ್ರಮ್ 1 to 5 ಅಂತ ಈ ಥರ ಕೊಡ್ತಿದೆ. ಸೊ ಇವಾಗ ರನ್ ಮಾಡೋಣ ಅಂತೆ ಬನ್ನಿ ಗೈಸ್. ಇವಾಗ ನಾವು ನಂಬರ್ ಕೊಡ್ತಿದ್ದೀನಿ. ನಾನು ಫಸ್ಟ್ ನಂಬರ್ ಬಂದುಬಿಟ್ಟು 5 ಕೊಡ್ತಿದ್ದೀನಿ, ಸೆಕೆಂಡ್ ನಂಬರ್ ಬಂದುಬಿಟ್ಟು 6 ಕೊಡ್ತಿದ್ದೀನಿ. ಸೊ ನಾನು ಫಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಇಲ್ಲಿ ಸೆಲೆಕ್ಟ್ ಆಪರೇಷನ್ಸ್ ಬಿಲೋ ಅಂತ ಇದೆ, ನಾವಿಲ್ಲಿ ನೋಡಿ ಸೆಲೆಕ್ಟ್ ಮಾಡಬೇಕು. ಸೊ ನಾನು ಫಸ್ಟ್ ಆಪ್ಷನ್ನ ಚೂಸ್ ಮಾಡಿದೆ. ಫಸ್ಟಲ್ಲಿ ನಮಗೇನಿತ್ತು ಅಡಿಷನ್ ಇತ್ತು. ಸೊ ಅವೆರಡು ಆ್ಯಡ್ ಆಗಿ ನಮಗೆ 6 + 5 ಎಷ್ಟಾಗುತ್ತೆ, 11 ಆಗುತ್ತೆ. ಈ ಥರ ಔಟ್ಪುಟ್ ಬರ್ತಿದೆ. ಸೊ ನೆಕ್ಸ್ಟ್ ನಾವು ಡಿವಿಷನಿಗೆ ಒಂದು ಚೆಕ್ ಮಾಡೋಣ ಅಂತೆ ಬನ್ನಿ ಗೈಸ್. ನಾನು 78 ಯಾವುದಾದ್ರೂ ಕೊಟ್ಟರೆ ನೀವು 78 ಆಗ್ತಿದ್ದೀನಿ. ಸೊ ಸೆಕೆಂಡ್ ನಂಬರ್ ಬಂದುಬಿಟ್ಟು 0 ಆಗ್ತಿದ್ದೀನಿ. ನೆಕ್ಸ್ಟ್ ನಾವು ಚಾಯ್ಸ್ನ ಎಂಟರ್ ಮಾಡಬೇಕು. ನಾನು 4 ಎಂಟರ್ ಮಾಡಿದೆ. ಸೊ ಅವರು ಅದು ತೋರಿಸ್ತಿದೆ ನೋಡಿರಿ, ಪ್ಲೀಸ್ ಎಂಟರ್ ದ ಸೆಕೆಂಡ್ ನಂಬರ್ ಗ್ರೇಟರ್ ದ್ಯಾನ್ 0 ಆ ಥರ ತೋರಿಸ್ತಿದೆ. ಸೊ ಇದೇ ಥರ ನಾವು ಪೈಥಾನ್ ಕ್ಯಾಲ್ಕುಲೇಟರ್ನ ಬಿಲ್ಡ್ ಮಾಡಿದ್ವಿ. ಸೊ ನಾನು ಇವತ್ತಿನ ಕ್ಲಾಸಲ್ಲಿ ಇಫ್ ಮತ್ತು ಎಲ್ಸ್ ಆ ಥರ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ನು ಹೇಳಿದ್ದೀನಿ. ಸೊ ಥ್ಯಾಂಕ್ ಯು ಗೈಸ್.